ಹಲೋ ಗಾಯ್ಸ್, ವೆಲ್ಕಮ್ ಟು ರಿಷು ಕಿಚನ್. ಈಗ ನಾನು ಮಾಡ್ತಾ ಇರೋದು ರಾಗಿ ರೊಟ್ಟಿ. ಈಗ ಆಲ್ರೆಡಿ ನೀರನ್ನ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ, ಕುದಿ ಬರ್ತಾಯಿದೆ. ಅದಕ್ಕೆ 1 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು. ಯಾಕಂದರೆ ಅದು ಚೆನ್ನಾಗಿ ಅಂಟ್ಕೊಳ್ಳೋದು, ಲೈಕ್ ಅದು ಬಿಡ್ಕೊಳ್ಳಲ್ಲ, ಏನು ಕ್ರ್ಯಾಕ್ ಆಗಲ್ಲ. ನೀವು ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತೇಳಿ. ಈಗ 3 ಇಂದ 4 ಕಪ್ಪು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. 1/4 ಕಪ್ಪು ಗೋಧಿ ಹಿಟ್ಟು, 3 ಇಲ್ಲಾಂದರೆ 4 ಕಪ್ಪು ರಾಗಿ ಹಿಟ್ಟು. ಇದನ್ನೀಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ಬರೀ ನೀರು ಕುದಿ ಬರೋದಕ್ಕೆ ಹಾಕಬೇಕಷ್ಟೇ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳಿ, ಗಂಟಿಲ್ದಿರಂಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಒಂಚೂರು ಗಂಟಿಲ್ದಿದ್ದಂಗೆ ಇದು ಮಿಕ್ಸ್ ಆಗಿದೆ. ಈಗ ಇದು ಅಂದರೆ ಈಗಲೇ ನಾವೆಲ್ಲ ಈರುಳ್ಳಿ ಎಲ್ಲ ಹಾಕೋಕ್ಕಾಗಲ್ಲ, ಅದಕ್ಕೆ ಒಂದು ತಣ್ಣಗಾಗಲಿ ಅಂತೇಳಿ ಮುಚ್ಚಿಡೋಣ. ಈಗ ನೋಡಿ, ಇದು ತಣ್ಣಗಾಗಿದೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ, ಹೆಚ್ಚಿರೋದು ಆನಿಯನ್ನು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ನಾನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಸಿದಂಗೆ ಇದು ಆಗುತ್ತೆ. ಆ ಥರ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ನನ್ನ ಹತ್ರ ಇದು ಪ್ರೆಸ್ಸಿಂಗ್ ಮಿಷಿನ್ ಇದೆ. ನಾನು ಮೇಲೆ ಕೆಳಗಡೆ ಎರಡಕ್ಕೂ ಆಯಿಲ್ ಕವರ್ ಹಾಕಿದ್ದೀನಿ. ಮಧ್ಯದಲ್ಲಿ ರಾಗಿ ಹಿಟ್ಟನ್ನ ಇಟ್ಟು ಅದನ್ನು ಒತ್ತಾ ಇದ್ದೀನಿ. ಈಗ ರೌಂಡ್ ಶೇಪಲ್ಲಿ ನೀಟಾಗಿ ಬರುತ್ತೆ. ನಾವಿದು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆಲ್ಲ ಮಾಡೋಕ್ಕೆ ಈ ಥರನೇ ಪ್ರೆಸ್ಸಿಂಗ್ ಮಿಷಿನ್ನ ಯೂಸ್ ಮಾಡೋದು. ಈಗ ನಾನು ಹಂಚಿ ಬಿಸಿ ಮಾಡಿದ್ದೀನಿ ನೋಡಿ, ಇದು ಮೇಲೆದೆಷ್ಟು ನೀಟಾಗಿ ಬಂದುಬಿಟ್ಟಿದೆ. ಈಗ ಇದನ್ನ ನೀಟಾಗಿ ತೆಗೆದು ಅದು ಹಂಚಿಗೆ ಹಾಕಿದ್ದೀನಿ. 2 ಸೈಡು ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಅಂದರೆ ಬೇಯಿಸ್ಕೋಬೇಕು ಇದನ್ನು. ಫ್ರೆಂಡ್ಸ್, ಯಾರ್ಯಾರಿನ ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಎಣ್ಗಾಯಿ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆಲ್ರೆಡಿ ಎಣ್ಗಾಯಿ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಅದನ್ನು ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಈಗ ನೋಡಿ, 2 ಕಡೆನೂ ರಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು. ಅದಕ್ಕೆ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಈಗ ರೆಡಿ ಇದೆ ಎಣ್ಗಾಯಿ ಜೊತೆ ತಿನ್ನೋಕ್ಕೆ. ಈ ರಾಗಿ ರೊಟ್ಟಿ ಮತ್ತು ಎಣ್ಗಾಯಿ ಹೇಗೆ ಬರುತ್ತೆ ಅಂತ ಹೇಳಿ.